ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ದರ್ಶನ್ ಸೊರಗು ಹೋಗಿದ್ದಾರೆ. ಪೈಲ್ವಾನ್ ನಿಂತಿದ್ದಂತಹ ನಟ ದರ್ಶನ್ ಅವರ ವೇಟ್ ಲಾಸ್ಗೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ಅದೇನ್ ಹೈಟು, ಅದೇನ್ ವೈಟು, ಪೈಲ್ವಾಲ್ನಂಥ ಮೈಕಟ್ಟು, ಜಿಮ್ನಲ್ಲೇ ಭರ್ಜರ್ರೆ ವರ್ಕೌಟ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಿಸಿಕ್ಗೆ ಫಿದಾ ಆಗದವರೇ ಇಲ್ಲ ಬಿಡಿ. ಸೆರೆಮನೆಯಲ್ಲಿ ಸೊರಗಿದ ಸಾರಥಿ, ದಿಲ್ದಾರ್ ಲೈಫು ಲೆಕ್ಕವಿಲ್ಲದಷ್ಟು ಪಾರ್ಟಿ, ಎಣ್ಣೆ, ಗುಂಡು, ತುಂಡು ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಹೀಗೆ ಗುಮ್ಮು ಗೂಳಿ ತರ ಇದ್ದ ಸಾರಥಿ ಸೆರೆವಾಸದಿಂದ ಸೊರಗ ಹೋಗ್ಬಿಟ್ಟಿದ್ದಾನೆ. ತೂಕ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಅಷ್ಟಕ್ಕೂ ಭೂಪತಿ ತೂಕ ಕಡಿಮೆ ಆಗಿದ್ದೇಗೆ ಅಂತ ಹೇಳ್ತೀವಿ ಕೇಳಿ. ದರ್ಶನ್ ಜೈಲಲ್ಲಿ ಇದ್ದ 60 ದಿನದಲ್ಲಿ 25 ದಿನ ಪೇಷಂಟ್ ಆಗಿದ್ದಾನೆ. ಹೇಗಂತ ಖುದ್ದು ಜೈಲಾಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಅಂದಾಗೆ ಜೈಲಲ್ಲಿ ದಾಸ ಬರೋಬ್ಬರ್ರಿ 25 ದಿನ ಬರ್ರಿ ಬ್ರೆಡ್, ಮೊಟ್ಟೆ, ಬ್ರೆಡ್ ಅನ್ನ ತಿನ್ಕೊಳ್ತಾ ಇದ್ನಂತೆ. ವೈದ್ಯಾಧಿಕಾರಿಗಳ ಸೂಚನೆಯಂತೆ ಜುಲೈ 4ರಿಂದ 10 ದಿನ ಹಾಗೂ ಆಗಸ್ಟ್ 1ರಿಂದ 10 ದಿನಗಳ ಕಾಲ ಮೊಟ್ಟೆ, ಬ್ರೆಡ್ ಅನ್ನ ಸೇವಿಸಿದ್ನಂತೆ. ಇದೇ ದರ್ಶನ್ ತೂಕವನ್ನ ಕಳೆದುಕೊಳ್ಳಲು ಪ್ರಮುಖ ಕಾರಣವಂತೆ. ಹೊರಗಡೆ ಇದ್ದಾಗ ಯಾವಾಗಲೂ ಭರ್ಜರಿ ನಾನ್ ವೆಜ್ ಊಟ, ಕಲಾಸಿ ಪಾಳ್ಯದ ಚಾಕಣವನ್ನ ಸವಿತಾ ಇದ್ದ ದಾಸ ಜೈಲಲ್ಲಿ ಬರ್ರಿ ಮೊಟ್ಟೆ, ಬ್ರೆಡ್ ಅನ್ನ ತಿಂತಾ ಇದ್ರೆ ತೂಕ ಕಳೆದುಕೊಳ್ಳದೆ ಇರ್ತಾನ, ನೀವೇ ಹೇಳಿ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ದರ್ಶನ್ ಸೊರಗು ಹೋಗಿದ್ದಾರೆ. ಪೈಲ್ವಾನ್ ನಿಂತಿದ್ದಂತಹ ನಟ ದರ್ಶನ್ ಅವರ ವೇಟ್ ಲಾಸ್ಗೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ಅದೇನ್ ಹೈಟು, ಅದೇನ್ ವೈಟು, ಪೈಲ್ವಾಲ್ನಂಥ ಮೈಕಟ್ಟು, ಜಿಮ್ನಲ್ಲೇ ಭರ್ಜರ್ರೆ ವರ್ಕೌಟ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಿಸಿಕ್ಗೆ ಫಿದಾ ಆಗದವರೇ ಇಲ್ಲ ಬಿಡಿ. ಸೆರೆಮನೆಯಲ್ಲಿ ಸೊರಗಿದ ಸಾರಥಿ, ದಿಲ್ದಾರ್ ಲೈಫು ಲೆಕ್ಕವಿಲ್ಲದಷ್ಟು ಪಾರ್ಟಿ, ಎಣ್ಣೆ, ಗುಂಡು, ತುಂಡು ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಹೀಗೆ ಗುಮ್ಮು ಗೂಳಿ ತರ ಇದ್ದ ಸಾರಥಿ ಸೆರೆವಾಸದಿಂದ ಸೊರಗ ಹೋಗ್ಬಿಟ್ಟಿದ್ದಾನೆ. ತೂಕ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಅಷ್ಟಕ್ಕೂ ಭೂಪತಿ ತೂಕ ಕಡಿಮೆ ಆಗಿದ್ದೇಗೆ ಅಂತ ಹೇಳ್ತೀವಿ ಕೇಳಿ. ದರ್ಶನ್ ಜೈಲಲ್ಲಿ ಇದ್ದ 60 ದಿನದಲ್ಲಿ 25 ದಿನ ಪೇಷಂಟ್ ಆಗಿದ್ದಾನೆ. ಹೇಗಂತ ಖುದ್ದು ಜೈಲಾಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಅಂದಾಗೆ ಜೈಲಲ್ಲಿ ದಾಸ ಬರೋಬ್ಬರ್ರಿ 25 ದಿನ ಬರ್ರಿ ಬ್ರೆಡ್, ಮೊಟ್ಟೆ, ಬ್ರೆಡ್ ಅನ್ನ ತಿನ್ಕೊಳ್ತಾ ಇದ್ನಂತೆ. ವೈದ್ಯಾಧಿಕಾರಿಗಳ ಸೂಚನೆಯಂತೆ ಜುಲೈ 4ರಿಂದ 10 ದಿನ ಹಾಗೂ ಆಗಸ್ಟ್ 1ರಿಂದ 10 ದಿನಗಳ ಕಾಲ ಮೊಟ್ಟೆ, ಬ್ರೆಡ್ ಅನ್ನ ಸೇವಿಸಿದ್ನಂತೆ. ಇದೇ ದರ್ಶನ್ ತೂಕವನ್ನ ಕಳೆದುಕೊಳ್ಳಲು ಪ್ರಮುಖ ಕಾರಣವಂತೆ. ಹೊರಗಡೆ ಇದ್ದಾಗ ಯಾವಾಗಲೂ ಭರ್ಜರಿ ನಾನ್ ವೆಜ್ ಊಟ, ಕಲಾಸಿ ಪಾಳ್ಯದ ಚಾಕಣವನ್ನ ಸವಿತಾ ಇದ್ದ ದಾಸ ಜೈಲಲ್ಲಿ ಬರ್ರಿ ಮೊಟ್ಟೆ, ಬ್ರೆಡ್ ಅನ್ನ ತಿಂತಾ ಇದ್ರೆ ತೂಕ ಕಳೆದುಕೊಳ್ಳದೆ ಇರ್ತಾನ, ನೀವೇ ಹೇಳಿ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ದರ್ಶನ್ ಸೊರಗು ಹೋಗಿದ್ದಾರೆ. ಪೈಲ್ವಾನ್ ನಿಂತಿದ್ದಂತಹ ನಟ ದರ್ಶನ್ ಅವರ ವೇಟ್ ಲಾಸ್ಗೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ಅದೇನ್ ಹೈಟು, ಅದೇನ್ ವೈಟು, ಪೈಲ್ವಾಲ್ನಂಥ ಮೈಕಟ್ಟು, ಜಿಮ್ನಲ್ಲೇ ಭರ್ಜರ್ರೆ ವರ್ಕೌಟ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಿಸಿಕ್ಗೆ ಫಿದಾ ಆಗದವರೇ ಇಲ್ಲ ಬಿಡಿ.
ಸೆರೆಮನೆಯಲ್ಲಿ ಸೊರಗಿದ ಸಾರಥಿ. ದಿಲ್ದಾರ್ ಲೈಫು ಲೆಕ್ಕವಿಲ್ಲದಷ್ಟು ಪಾರ್ಟಿ, ಎಣ್ಣೆ, ಗುಂಡು, ತುಂಡು ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಹೀಗೆ ಗುಮ್ಮೋ ಗೂಳಿ ತರ ಇದ್ದ ಸಾರಥಿ ಸೆರೆವಾಸದಿಂದ ಸೊರಗ ಹೋಗ್ಬಿಟ್ಟಿದ್ದಾನೆ. ತೂಕ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಅಷ್ಟಕ್ಕೂ ಭೂಪತಿ ತೂಕ ಕಡಿಮೆ ಆಗಿದ್ದೇಗೆ ಅಂತ ಹೇಳ್ತೀವಿ ಕೇಳಿ. ದರ್ಶನ್ ಜೈಲಲ್ಲಿ ಇದ್ದ 60 ದಿನದಲ್ಲಿ 25 ದಿನ ಪೇಷಂಟ್ ಆಗಿದ್ದಾನೆ. ಹೇಗಂತ ಖುದ್ದು ಜೈಲಾಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಅಂದಾಗೆ ಜೈಲಲ್ಲಿ ದಾಸ ಬರೋಬ್ಬರ್ರಿ 25 ದಿನ ಬರ್ರಿ ಬ್ರೆಡ್, ಮೊಟ್ಟೆ, ಬ್ರೆಡ್ ಅನ್ನ ತಿನ್ಕೊಳ್ತಾ ಇದ್ನಂತೆ. ವೈದ್ಯಾಧಿಕಾರಿಗಳ ಸೂಚನೆಯಂತೆ ಜುಲೈ 4ರಿಂದ 10 ದಿನ ಹಾಗೂ ಆಗಸ್ಟ್ 1ರಿಂದ 10 ದಿನಗಳ ಕಾಲ ಮೊಟ್ಟೆ, ಬ್ರೆಡ್ ಅನ್ನ ಸೇವಿಸಿದ್ನಂತೆ. ಇದೇ ದರ್ಶನ್ ತೂಕವನ್ನ ಕಳೆದುಕೊಳ್ಳಲು ಪ್ರಮುಖ ಕಾರಣವಂತೆ. ಹೊರಗಡೆ ಇದ್ದಾಗ ಯಾವಾಗಲೂ ಭರ್ಜರಿ ನಾನ್ ವೆಜ್ ಊಟ, ಕಲಾಸಿ ಪಾಳ್ಯದ ಚಾಕಣವನ್ನ ಸವಿತಾ ಇದ್ದ ದಾಸ ಜೈಲಲ್ಲಿ ಬರ್ರಿ ಮೊಟ್ಟೆ, ಬ್ರೆಡ್ ಅನ್ನ ತಿಂತಾ ಇದ್ರೆ ತೂಕ ಕಳೆದುಕೊಳ್ಳದೆ ಇರ್ತಾನ, ನೀವೇ ಹೇಳಿ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ದರ್ಶನ್ ಸೊರಗು ಹೋಗಿದ್ದಾರೆ. ಪೈಲ್ವಾನ್ ನಂತಿದ್ದಂತಹ ನಟ ದರ್ಶನ್ ಅವರ ವೇಟ್ ಲಾಸ್ಗೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ಅದೇನ್ ಹೈಟು, ಅದೇನ್ ವೈಟು, ಪೈಲ್ವಾಲ್ನಂಥ ಮೈಕಟ್ಟು, ಜಿಮ್ನಲ್ಲೇ ಭರ್ಜರ್ರೆ ವರ್ಕೌಟ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಿಸಿಕ್ಗೆ ಫಿದಾ ಆಗದವರೇ ಇಲ್ಲ ಬಿಡಿ. ಸೆರೆಮನೆಯಲ್ಲಿ ಸೊರಗಿದ ಸಾರಥಿ. ದಿಲ್ದಾರ್ ಲೈಫು ಲೆಕ್ಕವಿಲ್ಲದಷ್ಟು ಪಾರ್ಟಿ, ಎಣ್ಣೆ, ಗುಂಡು, ತುಂಡು ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಹೀಗೆ ಗುಮ್ಮೋ ಗೂಳಿ ತರ ಇದ್ದ ಸಾರಥಿ ಸೆರೆವಾಸದಿಂದ ಸೊರಗ ಹೋಗ್ಬಿಟ್ಟಿದ್ದಾನೆ. ತೂಕ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಅಷ್ಟಕ್ಕೂ ಭೂಪತಿ ತೂಕ ಕಡಿಮೆ ಆಗಿದ್ದೇಗೆ ಅಂತ ಹೇಳ್ತೀವಿ ಕೇಳಿ. ದರ್ಶನ್ ಜೈಲಲ್ಲಿ ಇದ್ದ 60 ದಿನದಲ್ಲಿ 25 ದಿನ ಪೇಷಂಟ್ ಆಗಿದ್ದಾನೆ. ಹೇಗಂತ ಖುದ್ದು ಜೈಲಾಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಅಂದಾಗೆ ಜೈಲಲ್ಲಿ ದಾಸ ಬರೋಬ್ಬರ್ರಿ 25 ದಿನ ಬರ್ರಿ ಬ್ರೆಡ್, ಮೊಟ್ಟೆ, ಬ್ರೆಡ್ ಅನ್ನ ತಿನ್ಕೊಳ್ತಾ ಇದ್ನಂತೆ. ವೈದ್ಯಾಧಿಕಾರಿಗಳ ಸೂಚನೆಯಂತೆ ಜುಲೈ 4ರಿಂದ 10 ದಿನ ಹಾಗೂ ಆಗಸ್ಟ್ 1ರಿಂದ 10 ದಿನಗಳ ಕಾಲ ಮೊಟ್ಟೆ, ಬ್ರೆಡ್ ಅನ್ನ ಸೇವಿಸಿದ್ನಂತೆ. ಇದೇ ದರ್ಶನ್ ತೂಕವನ್ನ ಕಳೆದುಕೊಳ್ಳಲು ಪ್ರಮುಖ ಕಾರಣವಂತೆ. ಹೊರಗಡೆ ಇದ್ದಾಗ ಯಾವಾಗಲೂ ಭರ್ಜರಿ ನಾನ್ ವೆಜ್ ಊಟ, ಕಲಾಸಿ ಪಾಳ್ಯದ ಚಾಕಣವನ್ನ ಸವಿತಾ ಇದ್ದ ದಾಸ ಜೈಲಲ್ಲಿ ಬರ್ರಿ ಮೊಟ್ಟೆ, ಬ್ರೆಡ್ ಅನ್ನ ತಿಂತಾ ಇದ್ರೆ ತೂಕ ಕಳೆದುಕೊಳ್ಳದೆ ಇರ್ತಾನ, ನೀವೇ ಹೇಳಿ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.